ವಿದ್ಯಾರ್ಥಿಗಳೇ, 7ನೇ ತರಗತಿ ಗಣಿತ. ಅದರಲ್ಲಿ ನಾವಿವತ್ತು ಅಧ್ಯಾಯ 11 ಘಾತಾಂಕಗಳು ಮತ್ತು ಘಾತಗಳು ಅನ್ನೋ ಪಾಠದ ಅಭ್ಯಾಸ 11.1ರ ಪ್ರಶ್ನೆ 1, 2 ಮತ್ತು 3ರ ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. ಮೊದಲನೇ ಲೆಕ್ಕ, ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. 2ರ ಘಾತ 6 ಮತ್ತು 9ರ ಘಾತ 3 ಎರಡು ಲೆಕ್ಕ ಮೊದಲನೇ ಪೇಜಲ್ಲಿದೆ. ಈಗ 2ರ ಘಾತ 6 ಇದನ್ನು ಬಿಡಿಸ್ತಾ ಹೋಗೋಣ. 2ರ ಘಾತ 6 ಅಂತಂದರೆ 2ಅನ್ನು 6 ಸರಿ ಗುಣಿಸಲಾಗಿದೆ ಅಂತ. ಆಧಾರ ಸಂಖ್ಯೆ ಇದರಲ್ಲಿ 2, ಘಾತ ಸೂಚಿ 6, ಹಾಗಂದರೆ 2ಅನ್ನು 6 ಸರಿ ಗುಣಿಸಲಾಗಿದೆ ಅಂತ. ಹಾಗಾಗಿ ನಾವು 6 ಸರಿ ಬರ್ಕೊಡೋಣ. ಹೌದಾ, ಈಗ 4 ಸರಿ ಬರ್ಕೊಂಡಿದ್ದೀನಿ. ಇದೊಂದು 5, ಇದೊಂದು 6. ಈಗ ಗುಣಿಸ್ಕೊಂಬಿಡೋದು ಅಷ್ಟೆ. 2 2 4, ಇದು ಸಹ 2 2 4, ಇದು ಸಹ 2 2 4. ಡೈರೆಕ್ಟು ಗುಣಿಸ್ಕೋಬೋದು. ಈಗ 4 4 16, ಹೌದಾ, 16 4 64. ಸೊ ಹಾಗಾಗಿ ಇದ್ರ ಬೆಲೆ 64. ಇನ್ನು 2ನೇ ಲೆಕ್ಕ, 9ರ ಘಾತ 3 ಅಂತ ಇದೆ. 9ರ ಘಾತ 3 ಅಂತಂದರೆ 9ಅನ್ನು 3 ಸರಿ ಗುಣಿಸಲಾಗಿದೆ ಅಂತ ಅರ್ಥ. ಸೊ ಈಗ 9 81 ಇಂಟು 9. ಈಗ 81 9ರಿಂದ ಗುಣಿಸೋಣ. 9 1 9, 9 8 72. ಸೊ ಅಲ್ಲಿಗೆ 729 ಬರುತ್ತಿದ್ರು ಉತ್ತರ. ಇನ್ನು 3ನೇ ಲೆಕ್ಕ, 11 ಸ್ಕ್ವೇರ್. 11 ಸ್ಕ್ವೇರ್ ಅಂತಂದರೆ 11ಅನ್ನು 2 ಸರಿ ಗುಣಿಸಲಾಗಿದೆ ಅಂತ. 11 11. ಸೊ ನಮಗೆ ಗೊತ್ತಿದೆ 11 11 121, ಅಥವಾ ನೀವು 1ರಿಂದನೂ ಮಾಡ್ಕೊಳ್ತಾ ಇದನ್ನು ಮಾಡ್ಬೋದು. ಇನ್ನು 5ರ ಘಾತ 4 ಅಂತ ಇದೆ. 5ರ ಘಾತ 4 ಅಂತಂದರೆ 5ಅನ್ನು 4 ಸರಿ ಗುಣಿಸಲಾಗಿದೆ ಅಂತ ಅರ್ಥ. 5 ಇಂಟು 5 ಇಂಟು 5 ಇಂಟು 5. ಈಗ ನೋಡಿ, 5 5 25 ಇಂಟು 5 5 25. ಈಗ 25 5, ಹೌದಾ, 25 5 625 ಆಗುತ್ತೆ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸೈಡಿಗೆ 5ರಿಂದನೂ ಸಹ ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲಿ 5ರಿಂದ ಮಾಡ್ಕೊಳ್ತಾ ಹೋಗೋಣ. ನೋಡಿ, 5 5 25ಕ್ಕೆ 5 ದಶಕ 2, 5 2 10, 2 12. ಬಿಡಿ ಸ್ಥಾನನ ಬಿಡ್ತೀನಿ, ಹೌದಾ. 5 2 10ಕ್ಕೆ 0 ದಶಕ 1, 2 2 4 1 5. ಸೊ ಅಲ್ಲಿಗೆ 5 2 5 1 6, 625. ಅಲ್ಲಿಗೆ 25 25 625 ಇದ್ರ ಉತ್ತರ ಬರುತ್ತೆ. ಮುಂದಿನವುಗಳನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಇದೆ. ಏನು ಮೊದಲನೇ ಲೆಕ್ಕದಲ್ಲಿ ಮಾಡಿದ್ವಲ್ಲ ಅದರ ರಿವರ್ಸ್ ರೂಪ ಅಷ್ಟೇ, ತುಂಬ ಸುಲಭ ಇದು. ಇಲ್ಲಿ 6 ಅನ್ನೋದು ಎಷ್ಟಿದೆ? 1 2 3 4. ಸೊ ಹಾಗಾಗಿ 6ರ ಘಾತ 4 ಅಂತ ಅಷ್ಟೇ. ಆಧಾರ ಸಂಖ್ಯೆ ಅಂತ ಕರೀತಾರೆ ಇವನ್ನ. ಇವು ಎಷ್ಟು ಸರಿ ಬಂದಿದೆ? 4 ಸರಿ ಗುಣಿಸಿದ್ದಾರೆ. ಹಂಗಾಗಿ 6ರ ಘಾತ 4 ಅಂತ ಬರೆದ್ಬಿಟ್ರೆ ಮುಗಿದ್ಬಿಡುತ್ತೆ ಇದು. ಅದೇ ರೀತಿ ಇದನ್ನು ನೀವೇ ಮಾಡ್ಬೋದು. ಟಿ ಇಂಟು ಟಿ ಅಂತ ಇದೆ, ಹೌದಾ. ಟಿ ಇಂಟು ಟಿ ಅಂದರೆ ಟಿ ಅನ್ನೋ ಎಷ್ಟಿದ್ದಾವೆ? ಟಿ ಅನ್ನೋ 2. ಅಲ್ಲಿಗೆ ಟಿ ಸ್ಕ್ವಯರ್ ಅಥವಾ ಟಿ ಘಾತ 2 ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ. ಇನ್ನು 3ನೇ ಲೆಕ್ಕ, ಬಿ ಇಂಟು ಬಿ ಇಂಟು ಬಿ ಇಂಟು ಬಿ. ಈ ಬಿ ಅನ್ನೋ ಎಷ್ಟು ಸರಿ ಇದ್ದಾವೆ? ಬಿ ಅನ್ನೋ 4 ಸರಿ ಇದ್ದಾವೆ. ಹಾಗಾಗಿ ಬಿ ಘಾತ 4 ಅಂತ ಬರೆದ್ರೆ ಮುಗಿದೋಗುತ್ತೆ. ಇನ್ನು 4ನೇ ಲೆಕ್ಕ, ಇಲ್ಲಿ 5 ಇಂಟು 5 ಇಂಟು 7 ಇಂಟು 7 ಇಂಟು 7 ಅಂತ ಇದೆ. ಅಂದರೆ 5 ಅನ್ನೋದು ಎಷ್ಟು ಸರಿ ಇದೆ? 5 ಅನ್ನೋ 2 ಇದ್ದಾವೆ. ಅಲ್ಲಿಗೆ 5 ಸ್ಕ್ವಯರ್ ಅಂತ ಬರಿತೀವಿ. ಇನ್ನು 7 ಅನ್ನೋ ಎಷ್ಟಿದ್ದಾವೆ? 7 ಅನ್ನೋ 3 ಇದ್ದಾವೆ. ಅಲ್ಲಿಗೆ 7 ಕ್ಯೂಬ್ ಅಥವಾ 5ರ ಘಾತ 2 ಇಂಟು 7ರ ಘಾತ 3 ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ. ಇನ್ನು 5ನೇ ಲೆಕ್ಕ, 2 ಇಂಟು 2 ಇಂಟು ಎ ಇಂಟು ಎ ಅಂತ ಇದೆ. ಅಂದರೆ 2 ಅನ್ನೋ ಎಷ್ಟಿದ್ದಾವೆ? 2 ಇದಾವೆ. ಅಲ್ಲಿಗೆ 2 ಸ್ಕ್ವಯರ್ ಅಥವಾ 2ರ ಘಾತ 2 ಅಂತ. ಎ ಇಂಟು ಎ ಅಂದರೆ ಎ ಅನ್ನೋ 2 ಇದ್ದಾವೆ. ಅಲ್ಲಿಗೆ ಎ ಸ್ಕ್ವಯರ್ ಅಥವಾ ಎ ಘಾತ 2 ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ. ಇನ್ನು 6ನೇ ಲೆಕ್ಕ, ಎ ಇಂಟು ಎ, ಸಿ ಇಂಟು ಸಿ, ಸಿ ಇಂಟು ಡಿ. ಅಂದರೆ ಎ ಅನ್ನೋ ಎಷ್ಟಿದ್ದಾವೆ? 1 2 3. ಸೊ ಎ ಅನ್ನೋ 3, ಅಲ್ಲಿಗೆ ಎ ಕ್ಯೂಬ್ ಅಥವಾ ಎ ಘಾತ 3. ಇನ್ನು ಸಿ ಅನ್ನೋ 1 2 3 4, ಸಿ ಘಾತ 4, ಸಿ ಟು ದಿ ಪವರ್ ಆಫ್ 4 ಇಂಟು ಡಿ. ಡಿ ಅನ್ನೋದು ಎಷ್ಟಿದೆ? 1 ಇದೆ. ಹಂಗಾಗಿ ಡಿ ಅದು ಘಾತ 1 ಅಂತ ಬರೆದ್ರೂ ನಡೆಯುತ್ತೆ, ಅಥವಾ ಹಂಗೆ ಇಟ್ಟರು ನಡೆಯುತ್ತೆ. ಅಲ್ಲಿಗೆ ಎ ಕ್ಯೂಬ್ ಸಿ ಘಾತ 4 ಡಿ ಇಷ್ಟು ಬರೆದ್ರೆ ಸಾಕು. 3ನೇ ಲೆಕ್ಕ, ಮುಂದೆ ನೀಡಿರುವ ಪ್ರತಿ ಸಂಖ್ಯೆಯನ್ನು ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ. ಇದನ್ನು ನಾವು ಅಪವರ್ತನ ವಿಧಾನದಲ್ಲಿ ಮಾಡ್ಕೊಳ್ತಾ ಹೋಗಬೇಕು. ಮೊದಲನೇ ಲೆಕ್ಕ 512 ಇದೆ. ಈ 512ಅನ್ನು ನಾವು 2ರಿಂದ ಅಪವರ್ತನ ಮಾಡ್ಕೊಳ್ತಾ ಹೋಗೋಣ. ನೋಡಿ, 2 2 4, ಹೌದಾ, 1 ಉಳಿತು 11 ಆಯಿತು. 2 5 10, 1 ಅಲ್ಲೋಯ್ತು. 2 6 12, ಹೌದಾ. ಈಗ ಮತ್ತೆ ನೋಡಿ, 2 1 2 2 4 ಆಯಿತು. ಇಲ್ಲಿ 16 ಆಯಿತು. 2 8 16. ಈಗ ಮತ್ತೆ 2ರಿಂದ ಮಾಡೋಣ.
2 6 12, 2 4 8, ಮತ್ತೆ 2ರಿಂದ ಮಾಡ್ತೀನಿ, 2 3 2 2, ಮತ್ತೆ 2ರಿಂದ 2 1, ಹೌದಾ, 2 ಅಲ್ಲೋಯ್ತು, ಅಲ್ಲಿಗೆ 12 ಆಯ್ತು. ಇದು 2 6 12, ಇದು 2 8 16, 2 4 8, 2 2. ಸೊ ಅಂದರೆ 512 ಅಂದರೆ 2 ಎಷ್ಟು ಸರಿ ಬಂದಿದೆ ನೋಡಿ, 1 2 3 4 5 6 7 8 9, 2 ಅನ್ನೋದು 9 ಸರಿ. ಹಾಗಾಗಿ 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಇಂಟು 2, ಅಲ್ಲಿ 3 6 7, ಇದೊಂದು 9 ನೋಡಿ, 9 ಆಯ್ತಲ್ವಾ. ಸೊ ಹಾಗಾಗಿ 512 ಈಸ್ ಈಕ್ವಲ್ ಟು 2/9 ಅಂತ ಬರೆದ್ರೆ ಲೆಕ್ಕ ಮುಗಿಯುತ್ತೆ. 2/9. ಈಗ ಅದೇ ರೀತಿ ಮುಂದಿನ ಲೆಕ್ಕ ಮಾಡೋಣ. ಯಾವುದು ಮುಂದಿನ ಲೆಕ್ಕ? 343 ಅಂತ ಇದೆ. 343. 343 ಈಗ 2ರಿಂದ ಭಾಗ ಆಗಲ್ಲ. ಕಾರಣ ಯಾಕೆ ಅಂತಂದರೆ ಇಲ್ಲಿ ಬೆಸ ಸಂಖ್ಯೆ ಇದೆ. ಇದು ಯಾವುದರಿಂದ 3ರಿಂದ ಹೋಗುತ್ತೋ ಚೆಕ್ ಮಾಡೋಣ. 3ರಿಂದ ಹೋಗಲಿಲ್ಲ ಅಂತಂದರೆ ನಾವು 7ರಿಂದ ಟ್ರೈ ಮಾಡೋಣ. ನೋಡಿ, 3 1 3, ನೆಕ್ಸ್ಟು ಮತ್ತೆ 3 1 3, 13 ಹೋಗೋದಿಲ್ಲ. ಸೊ ಹಂಗಾಗಿ 7ರಿಂದ ಟ್ರೈ ಮಾಡೋಣ. 7ರಿಂದ ಹೋಗುತ್ತೆ ಅಂದ್ಕೊಂಡಿದ್ದೀನಿ. ಈಗ ನೋಡಿ, 7 4 28, 7 4 28, 28 ಆದರೆ ಎಷ್ಟು ಉಳಿತು? 34ರಾಗೆ 28 ಹೋದರೆ 6 ಉಳಿತು, ಅಲ್ಲಿಗೆ 63 ಆಯಿತು. ನೆಕ್ಸ್ಟು 7 9 63 ಆಗುತ್ತೆ. ಇದು 49 ಆಯಿತು. ಮತ್ತು 7ರಿಂದ ನೋಡ್ರೆ ಸಿಂಪಲಾಗಿ ಹೋಗುತ್ತೆ. 7 7 49. ಸೊ ಹಂಗಾಗಿ 343 ಅಂತಂದರೆ ಎಷ್ಟು? 7 ಎಷ್ಟಿದ್ದಾವೆ? 3 ಸರಿ ಗುಣಿಸಲಾಗಿದೆ. ಸೊ ಹಾಗಾಗಿ 343 ಈಸ್ ಈಕ್ವಲ್ ಟು 7/3 ಅಂತ ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ. ಇನ್ನು 4ನೇ ಲೆಕ್ಕ 729 ಅಂತ ಇದೆ. ಈ 729 ಏನಿದೆ, ಇದು 3ರಿಂದ ಹೋಗುತ್ತಾ ಚೆಕ್ ಮಾಡೋಣ. 3ರಿಂದ ಮಾಡ್ಕೊಳ್ತಾ ಹೋಗ್ತೀನಿ. 3 2 6 ಹೋಗುತ್ತೆ. 3ರಿಂದ ಹೋಗುತ್ತೆ ನೋಡಿ. 3 2 6, 7ರಲ್ಲಿ 6 ಹೋದರೆ 1 ಉಳಿಯುತ್ತೆ, 12 ಆಯ್ತು. ಇದು 3 4 12, ಹೌದಾ. ನೆಕ್ಸ್ಟು 3 3 9, ಮತ್ತೆ ಇದು 3ರಿಂದ ಹೋಗುತ್ತೆ ನೋಡಿರಿ. 3 8 24, ಕರೆಕ್ಟಾ. 3 1 3, ಮತ್ತೆ 3ರಿಂದ ಹೋಗುತ್ತೆ. ಇದು 3 2 6, ಹೌದಾ. 8ರಲ್ಲಿ 6 ಹೋದರೆ 2 ಉಳಿತು, 21 ಆಯಿತು. 3 7 21, ಇದು ನೋಡಿ. ಮತ್ತೆ 3 9 27, ಮತ್ತೆ 3 3. ಸೊ ಅಲ್ಲಿಗೆ 729 ಅಂದರೆ 3 ಹೆಸರಿ ಬಂದಿದೆ ನೋಡಿ. 1 2 3 4 5 6, ಅಲ್ಲಿಗೆ 3 ಹೆಸರಿ ಗುಣಿಸಲಾಗಿದೆ, 6 ಸರಿ ಗುಣಿಸಲಾಗಿದೆ. 3 ಇಂಟು 3 ಇಂಟು 3 ಇಂಟು 3, ಅಲ್ಲಿಗೆ 729 ಈಸ್ ಈಕ್ವಲ್ ಟು 3 6 ಸರಿ ಗುಣಿಸಲಾಗಿದೆ. ಅಲ್ಲಿಗೆ 3/6 ಅನ್ನೋದು ಇದು ಉತ್ತರ. ನೆಕ್ಸ್ಟು ಕೊನೆಯ ಲೆಕ್ಕ 3125. 3125 ಕೊನೆಯ ಸಂಖ್ಯೆ 5 ಇರೋದ್ರಿಂದ ಇದು 5ರಿಂದ ಭಾಗ ಆಗತ್ತೆ ಅಂತ ಸುಲಭವಾಗಿ. ಹಾಗಾಗಿ 5 6 30, 1 ಉಳಿತು, 12 ಆಯಿತು. 5 2 10, 12ರಲ್ಲಿ 10 ಹೋದರೆ 2 ಉಳಿತು, 25 ಆಯಿತು. 5 5 25, ಮತ್ತೆ ಇದು 5ರಿಂದ ಹೋಗುತ್ತೆ ನೋಡಿ. 5 1 5, 1 ಹೋಯ್ತು, 12 ಆಯಿತು. 5 2 10, ಮತ್ತೆ 2 ಉಳಿತು, 25 ಆಯಿತು. 5 5 25, ಇದು ಮತ್ತೆ 5ರಿಂದ 5 2 10, 12ರಲ್ಲಿ 10 ಹೋದರೆ 2 25 ಆಯಿತು. 5 5 25, ಮತ್ತೆ ಇದು 5 5 25. ಸೊ ಅಲ್ಲಿಗೆ 3125 ಇಸ್ ಈಕ್ವಲ್ ಟು 5 ಇಂಟು 5 ಇಂಟು 5 ಇಂಟು 5, ಅಲ್ಲಿಗೆ 3125 ಇಸ್ ಈಕ್ವಲ್ ಟು 5/4 ಅನ್ನೋದು ಇದರ ಉತ್ತರ ಆಗಿದೆ.